ಅದೇ ಬೋರಾಗಿ ನೀರು ತುಂಬಿಸ್ಕೊಂಡ್ ಬರ್ಬೇಕು ಅಂತ ಹೊಂಟಿದ್ದೆ. ನೀನು ಪಂಪ್ ಹೊಡೆಯಕ್ ಬರ್ತೀಯ? ಆ ತಾಕತ್ ಐತೇನು? ಐತಲೇ ಇಲ್ಲಿ ಬರ್ತೇನೆ ಹೇಳಲೇರಪ್ಪ. ಎಲ್ಲರೂ ಹೊಡೆದು ಬಂದು ಏನೇನು ಮಾಡಿ ಬಂದನು ಅಲ್ಲೇ ಎಕ್ಸ್ಪೆರಿಮೆಂಟ್ಸ್ ಐತೇನು? ಹೊಡೆದಿರೋ ಎಕ್ಸ್ಪೆರಿಮೆಂಟ್ಸ್ ಐತೇನು? ಓ ಐತಲೇ. ಏನ್ ಹೊಡೆದಿದ್ದೆ? ಇಲ್ಲೇ ಹೊಡಿತೀನಲ್ಲಿ ನೀವು ಅಂದ್ರೆ ಅಲ್ಲಲೇ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರಂತ ಕೇಳಿದ್ರೆ ಇಲ್ಲೇ ಹೊಡಿತಾನೆ ಅಂದ್ಬಿಟ್ಟು ಅಲ್ಲ ಎಂಜಂ ಜಾತಿಗಂತ ನನ್ನ ಕರೆಸಿ ಪಂಪೊಡಿ ಬಾ ಅಂತ ಕರಿತೀಯಲ್ಲೇ ಸರಿದ ಹೇಳಲೇ ರೊಕ್ಕ ಮಾಮ ಮಾಮ ಹೇಳಲೇ ಏನು ಅಲ್ಲ ನಿನ್ನ ಬಿಟ್ಟು ಇಬ್ಬರು ಗಂಡಸ್ರು ಕಲಿಯಕ್ಕಾಗುತ್ತೇನು? ಪಂಪೊಡಿ ಬರ್ರಿ ನೀರಿಗೆ ಅಂದ್ರೆ ಅಲ್ಲಲೇ ರೊಕ್ಕ ನಾನು ಬರೋ ದಾರಿಲಿ ನಮ್ಮ ಯೋಗಿ ಮಾವನ ಮಗಳು ಸಿಕ್ಕು ಅಲ್ಲಲೇ ಹೇಳಲೇ ಒಂದೇ ಒಂದು ಬಿಂದಿಗೆ ಅಂತ ಹೇಳಿ ಒಂದು ದೊಡ್ಡ ಕೊಳಗ ಸಿಂಟೆಕ್ಸ್ ತುಂಬಾವರೆಗೂ ಬೀಳಲೇ ರೊಕ್ಕ ಹಂಗ್ ಓಡಿಸ್ಕೊಂಡು ನೋಡಿ ಏನದು ಓಡಿಸ್ಕೊಂಡಿದ್ದು ಅದೇ ರೊಕ್ಕ ನನ್ನ ಬೋರ್ವೆಲ್ ನೀರು ಹೆಚ್ಚು ಹೋದ್ರೆ ಆ ಬೋರ್ವೆಲ್ ಬಿಂದಿಗೆ ತುಂಬಿತು ಅಂದ್ರೆ ಸಾಕು ಅಲ್ಲ ನನ್ನ ಮಗ ಇರಬೇಕು ಅಂತೀನಿ. ಸ್ವಂತ ಸೊಸೆ ನಾನು ಮನೆಗೆ ಹೊಡಿ ಬರಪ್ಪ ಪಾಪು ಅಂದ್ರೆ ಹೆಣ್ಮಕ್ಳಿಗೆಲ್ಲ ಹೊಡಿತಾರೆ. ಹೋಗಪ್ಪ ನನ್ನ ಮಾತಾಡ್ಸಂಗಿಲ್ಲ ಅಂತೀನಿ. ನೀವಿಷ್ಟು ಹೇಳಿದ ಮೇಲೆ ಈ ಊರಾಗ ಯಾರು ಕೊಂಬ
ನಾನು ಕಷ್ಟಪಟ್ಟು ಪಂಪ್ ಹೊಡುವ ನೀ ನನಗೆ ಏನಾರೇ ಕೊಟ್ಟಿಯಾ? ಬೇಡ ನಾನು ನಿನ್ನ ಮನೆಗೆ ವಿರಿಕಿ ವಿರಿಕಿ ಅಡಿಗೆ ಮಾಡೀನಿ. ಅದ್ರ ನಿನಗೆ ಯಾವ್ದು ಬೇಕು ಅದ್ರ ಬಾಯಿಗೆ ಹಾಕ್ತೀನಿ. ಅಲ್ಲ ವೆಜ್ ನಾನ್ ವೆಜ್ ಆ ವೆಜ್ ಅಲ್ಲ ವೆಜ್ ಅಂದ್ರೆ ಸೊಪ್ಪು ನಾನ್ ವೆಜ್ ಅಂದ್ರೆ ಈಗ ಕೇಳೋದು ಯಾವ್ದು ಬೇಕು ಯಾವ್ದು ಬೇಕು ಪಿತೃ ಪಲ್ಯ ವೆಜ್ ನಾನ್ ವೆಜ್ ಗೊತ್ತಿಲ್ಲ ನಿನಗೆ ಯಾವ್ದು ಬೇಕಪ್ಪ? ಗಂಡಸ್ರಿಗೆ ನೀವು ಊರಾಗ ಏ ರಪ್ಪ ಗಂಡಸ್ರಿಲ್ಲ ಇಲ್ಲ ಅಲ್ಲ ಬೇಕಲ್ಲ ಅಲ್ಲೇ ನಾನು ಕಷ್ಟಪಟ್ಟು ಪಂಪ್ ಹೊಡ್ ಕೊಟ್ರೆ ನೀ ನನಗೆ ಏನೇನೇ ಕೊಟ್ಟಿಯಾ? ನಿಮ್ಮ ಅವನ ನಮ್ಮ ಮನೆಗೆ ವೆರೈಟಿ ವೆರೈಟಿ ಅಡಿಗೆ ಮಾಡೀನಿ ಎಲ್ಲ ತಗೊಂಡು ಬಾಯಿಗೆ ಹಾಕ್ತೀನಿ. ಅಲ್ಲ ಅಷ್ಟು ಕಷ್ಟಪಟ್ಟು ಪಂಪ್ ಹೊಡ್ರೆ ಇವಳು ಅಡಿಗೆ ಮಾಡಿರ್ತಾಳ. ಅಲ್ಲ ಒಂದ್ ನೈಟ್ ನನ್ನ ಜೊತೆ ಬಂದ್ರೆ ಇವಳ ಅಪ್ಪನ ಮನೆ ಗಂಟೆ ನಾನು ನಮ್ಮ ಬ್ಯಾರೆ ಯೋಚನೆ ಮಾಡಕತ್ತಿ ಇಲ್ಲ ನೋಡೋಕೆ ತುಕ್ಕಿಡ್ ಹೋಗಿರ್ಬೋದಲೇ ಕೆಲಸ ಹೆಂಗ ಮಾಡುತ್ತೆ ಅಂದ್ರೆ ಏನ್ ಗೊತ್ತು ನೀನು ಬೋರಿಗೆ ಬಿಟ್ಟು ಆಮೇಲೆ ನನ್ನ ಮೋಟು ಸಾಕತ್ತ ಏನಿಲ್ಲ ನಿನ್ನ ಮೋಟ್ರ್ ಐತಲ್ಲ ಕೆಲ್ಸವ ಬಿಟ್ಟಿದಂತೆ ಬರೀ ಶಬ್ದ ಅಷ್ಟೇ ಮಾಡ್ತಿದ್ದಂತೆ ಕೆಲಸ ಏನು ಮಾಡಿ ಇಲ್ಲಂತೆ ಅದ್ ನನ್ನ ಮೋಟು ಪ್ರಾಬ್ಲಮ್ ಅಲ್ಲಲೇ ಆ ಕಂಚಿ ಬೋರಿನ ತೋತಿ ಪ್ರಾಬ್ಲಮ್ ನಿನ್ನ ಬೋರಿಗೆ ಬಿಟ್ಟು ನೋಡಲೇ ಗಟ್ಟಿ ಐತ ಇಲ್ಲ ಮುಟ್ಟಿ ಗಟ್ಟಿ ಐತರೆ ಗಟ್ಟಿ ಭಾರಿ ಗಟ್ಟಿ ಐತೆ ಮುಟ್ಟಕ್ಕೆ ಆಗಲ್ಲ ಭಾರಿ ಕೊಳಪಾಗಿರ್ಬೇಕು ಅದು ಬಿಡು ಪಾಪಮ್ಮ ನೀಟು ತಿಳಿದ ಮೇಲೆ ನಾವು ಉಡಿಸ್ಕೊಳ್ಳೋಲ್ಲ ಆಗ್ತೀನಿ ನೀನು ಈಗಲೂ ನನ್ನ ಪ್ರೀತಿ ಮಾಡ್ತೀಯ ಬಿಟ್ಟು ಬಿರಿಯಾನಿ ಹೋಗ್ತೀನಿ ಅದೇ ತೋರಿಸ್ತಾ ಅಲ್ಲಿ ಹೋಗ್ಬೇಕು ನುಡಿದನಗೀಗ ಮನಸ್ಸಾಗಿದೆ
ಮೆಸೇಜಾಗಿ 6 ತಿಂಗಳು ಆಗಕ್ಕಿಲ್ಲ, ನನಗೆ 3 ತಿಂಗಳು ಅನ್ಕೋತಾರ. ಅಂತಾದಾಗೆ ಈ ಊರಾಗಿ ಡಾಕ್ಟ್ರು ಹೋಯ್ದ್ರ ಒಬ್ರು ಬರಂಗಿಲ್ಲ ನೋಡ. ಯಾವ್ದೋ ಫಿಗರ್ ಬಂದ ಆಗ್ತೈತೆ. ನಾನ್ ಡಾಕ್ಟ್ರು ಗೋವಿಂದ ಅಂತಾರ ಕಣೆ ನನ್ನ. ಯಾರಂತ ನನಗೆ ಗೊತ್ತಾಗ್ಲಿಲ್ಲ ಕಣೆ. ಮತ್ತೆ ನಾನು ರುಕ್ಮಿಣಿ ಅಂತ ಎರಡು ಪ್ರೀತಿಯಿಂದ ರುಕ್ಕು ಅಂತ ಕರೀತಾರೆ ನೋಡ್ರಿ. ಮತ್ತೆ ನಾಮ ಯಾವ ನಾನು ಹೇಳಿ ಬಂದಿದ್ದ ನಾನು ತಲೆ ಬಾತ್ರೂ ಮಾಡಿ ಅಂತ ಹೇಳಿ ಹೋದ ನೋಡಿ. ಅವ್ ನಿನ್ಗೆ ಏನಾಗಬೇಕಾಗಿತ್ತೆ? ಆಯ್ತು ರುಕ್ಕು, ನೀ ಬಂದ ಕಾರಣ ಅಡಿಗೆ ಮಾಡಿ ಭಾರಿ ಸುಸ್ತಾಗಿತ್ತು. ನಾನು ನಮ್ಮ ಮಾವನ ಹಿಡ್ಕೊಂಡು ಹೋಗೋಣ ಅಂತ ಬಂದೆ ನೋಡ್ರಿ. ಎತ್ತೀನಿ ನಿಮ್ ಗೋಪಿ ಮಾವನ್ ಏನ್ ಅಡಿಗೆ ಮಾಡಿದ್ದೆ? ಯಾವ ಎಣ್ಣೆ ಹಾಕಿ ಅಡಿಗೆ ಮಾಡಿದ್ದೆ? ನಾನು ಅಂಗಡಿ ಹೋಗಿಲ್ಲ ಎಣ್ಣೆ ತರಬೇಕು ಅಂತ. ಆ ಹಡ್ಬಿಟ್ಟು ಹೋಗಲ್ಲ ಅವಳನ್ನ ಕೊಟ್ಬಿಟ್ಟು ಮತ್ತೆ ನಿನ್ಗೆ ಏನಾಗಿಲ್ವೇ? ನನಗೇನು ಆಗಿಲ್ಲಪ್ಪ. ಆದ್ರೆ ನನಗೆ ಸ್ವಲ್ಪ ನಾಚಿಕೆ ಆಗತ್ತಿ. ಅದನ್ನೇ ಹ್ಯಾಂಗ್ ಹೇಳ್ಬೇಕು ಅಂತ ತಿಳಿಯಾಕತ್ತಿಲ್ಲಲ್ಲ ಡಾಕ್ಟ್ರಿ. ಈ ಡಾಕ್ಟ್ರ್ ಹತ್ರ ಸಂಕೋಚ ಪಡಬಾರ್ದೆ. ಅದೇನಂತ ಹೇಳು ನೋಡ್ರಿ ಡಾಕ್ಟ್ರೆ, ನನಗೆ ಬಿಸುಕ್ಕ 3 ಸತಿ ವಾಂತಿ ಆಗ್ತೈತಿ. ಹೇಳ್ತೀನಿ ಸ್ವಲ್ಪ ಹೊಟ್ಟೆ ಮುಂದೆ ಕೊಡ್ತೀನಿ ಡಾಕ್ಟ್ರೆ. ಹೇಳಮ್ಮ. ನಿಮ್ಮ ಅವ್ನು ಕೇಳು, ನಿಮ್ಮ ಅವ್ನು ಮತ್ತೆ ಬಿಸುಕ್ಕೆ ವಾಂತಿ ಆಗ್ತೈತಿ 3 ಸತಿ. ಹೊಟ್ಟೆ ಮುಂದೆ ಬರ್ತೈತಿ. ದಿನ ಕಳಿತ ಹಂಗೆ ಮಾವಿನಕಾಯಿ ತಿನ್ಬೇಕಂತ ಆಸೆ ಆಗ್ತೈತಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಈ ಗೋವಿಂದ ಡಾಕ್ಟರ್ ಹತ್ರ ಬಂದ ಒಂದು ನಾನು ತಿರುಪತಿ ಅಂತ ತೋರ್ಸಲ್ಲಿ ಬರೀ ಚೆಕಪ್ ಮಾಡ್ತೀನಿ ನೋಡಿ. ಚೆಕಪ್ ಏನ್ರಿ? ಅಲ್ಲ ಅಂತ ನನಗೆ ಏನಾಗೈತಿ ಅಂತೀನಿ. ಅಬ್ಬಾಬಾಬಾಬಾಬು, ನೀನ್ ಒಳಗಿರೋ ಪಾರ್ಟ್ಸ್ ಅಲ್ಲ ಮೆಕ್ಯಾನಿಕ್ಸ್ ಇಂದ ರಿಪೇರಿ ಮಾಡಿ ಬಿಸಾಕ್ದಂಗ ಆಗ್ಬಿಟ್ಟೈತೆ ನೋಡಿ. ಅಯ್ಯ ನೀನ್ ಮಾವನ್ ಏನಾಗೈತೆ ಅಂತ ಕೇಳಲ್ಲೇನೆ? ಮದುವೆನೂ ಆಗಿಲ್ಲ, ಮದುವೆ ಮುಂಚೆ 3 ತಿಂಗಳು ಆಗ್ಬಿಡತ್ತಲ್ಲ ನಿನಗೆ. ಇನ್ನು ಯಾವ ಹುಡುಗನು ಕಣ್ಣು ಎತ್ತು
ಕೊಟ್ಬಿಡ್ತೀನಿ ಕಡೆ ನಿನಗೆ ಒಂದ್ ಚೆನ್ನಾಗಿ ಬಿಟ್ಟು ಹಂಗೈತೆ ಅನ್ಸ್ಬಿಟ್ಟು ನಂಗೆ. ಡಾಕ್ಟ್ರೆ ಏನು ಬೇಕಾದ್ರೂ ಮಾಡ್ರಿ, ಕತ್ತೆಗೆ ಹಾಕೋ ಇಂಜೆಕ್ಷನ್ ಆದ್ರೂ ಮಾಡ್ರಿ, ನಾಯಿಗೆ ಹಾಕೋ ಇಂಜೆಕ್ಷನ್ ಆದ್ರೂ ಮಾಡ್ರಿ, ಆದ್ರೆ ನನ್ನ ಹೊಟ್ಟೆ ನೋವು ಮಾತ್ರ ಸರಿ ಹೋಗ್ಬಿಡ್ಬೇಕು. ಹೊಟ್ಟೆ ಮುಂದೆ ಬಂದಿರೋದು ಹಿಂದೆ ಹಂಗೆ ಹೋಗ್ಬಿಡ್ಬೇಕು. ನಂದೇನ್ ಇಂಜೆಕ್ಷನ್ ಕೊಟ್ಬಿಡ್ತೀನಿ ಕಡೆ ನಿನಗೆ ತಡ್ಕನ ಶಕ್ತಿ ಐತಾನೆ ಹೇಳಿ. ಡಾಕ್ಟ್ರು ಮಾಮ ಆಗುತ್ತೋ ಇಲ್ವೋ ಹೊಟ್ಟೆ ಇಂಜೆಕ್ಷನ್ ಮಾಡು ಅಂತೀನಿ, ನಾ ತಡ್ಕೊಳ್ತೀನಿ. ನೋಡೇ ರುಕ್ಕು, ಹಾ? ಇದು ಬೀಜದಿಂದ ಸುತ್ತ ಸೂಜಿ, ಇದು ದುಡ್ಡಿಗೆ ಸುತ್ತ ಸೂಜಿ ಅಲ್ಲ ಕಣೆ. ಅಲ್ಲ ಅಲ್ಲ ಈಗೀಗ ಅಲ್ಲ ಅಲ್ಲ ಇಂಜೆಕ್ಷನ್ ಸೂಜಿ 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 ತಂದಿಲ್ಲ ಕಣೆ, ಅಲ್ಲಿ ಬಿಟ್ಟು ಬಂದಿಲ್ಲ ಹಾಗೆ ತಪ್ಪಿದ್ದಾರೆ. ಇವ ಎಂತ ಗಂಡು ಸೂಜಿ ಬಿಟ್ಟು ಬಂದಾನೆ. ಆ ಸೂಜಿ ಆಯ್ತು ಅದು ಮಾಯ ಆಗಿತ್ತು. ಏ ಅದು ಬೇರೆ ಕಣ, ನಿಂದಲ್ಲ ಕಣ ಅದು. ವಾ, ಅದು ಬೇರೆ ಯಾರು ತಪ್ಪ ಅದೆಲ್ಲ ಹೋಗಲಿ, ಯಾರು ತರಗಿಲ್ಲ ತಗೊಂಡು ನಾ ಏನ್ ಮಾಡ್ಲಿ. ಆ ತಪ್ಪ ಸೂಜಿ ಸೂಜಿ ಮತ್ತೆ ನೋಡೇ ರುಕ್ಕು, ಗೊತ್ತ? ನೋಡೇ ರುಕ್ಕು, ಇದು ದುಡ್ಡಿಗೆ ಸುಚ್ಚ ಸೂಜಿ ಅಲ್ಲ, ನಿನ್ನಂತ ಫಿಗರಿ ಸುಚ್ಚ ಸೂಜಿ ಕಣೆ ಇದು. ಹೌದೇನ್ರಿ? ನಮ್ಮದ್ರ ಮೇಲೆ ನಿಮಗೆ ಅದು ಎಷ್ಟು ಕರುಣೆ ಹೇಳ್ತೀನಿ ಅಂದ್ರೆ ನಿಮಗೆ ಇದರ ಮೇಲೆ ಪ್ರೀತಿ ಆಗಿರ್ಬೇಕು. ಆಗ್ಬಿಟ್ಟದ ಕಣೆ. ಆಯ್ತು ರುಕ್ಕು, ಈಗ ನೀ ಕಣ್ಣು ಮುಚ್ಚಿಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಆಮೇಲೆ ಹೆಂಗೈತೆ ಅಂತ ಹೇಳಿ ನನಗೆ ಒಂದು. ಆಯ್ತು ಡಾಕ್ಟ್ರೆ, ಅದೇನು ಮಾಡ್ತಿರೋ ಬೇಗ ಮಾಡ್ರಿ. ಆಯ್ತು ಕಣ್ಣು ಮುಚ್ಚಲ, ಕಣ್ಣು ಮುಚ್ಚಲ, ಮುಚ್ಚಿಬಿಡು, ಮುಚ್ಚಲ, ಮುಚ್ಚಿಬಿಡು. ಮುಚ್ಚಲಪ್ಪ. ಈಗ ಹೆಂಗೈತೆ ಅಂತ ಹೇಳಿ. ಅಯ್ಯೋ ಯಾವ ಸಮಯಗಳು ಸ್ವಲ್ಪ ಸೂಚನೆ ಇಲ್ದಂಗೆ ರೀಚಿಸುತ್ತಾನೆ ಅಪ್ಪ. ಸೂಜಿ ತಾಮರ ಕಚ್ಚ ಅಂತ ಇದೆ. ಸೂಚಿನ ನೀನ್ ಹೇಗೆ ಬಂದಿ? ಹಂಗೆ ಬಂದ್ವಿ. ಅವಲ್ಲ ಕಿತ್ತೋದ್ರೆ ಸೂಚಿ ಇಡಬೇಡ, ಆ ಸೂಚಿ ಬಿಟ್ಟು ಬಂದಿಯಲ್ಲ. ಆ ಸೂಜಿ ಮಾಡ್ತಾ ಕೊಟ್ಟಿನಿ ಹೊಸ ದಿನ. ಹೊಸದು ಎಲ್ಲಿ ಮಾಡ್ಸಕ್ ಕೊಟ್ಟಿಯ? ಈಗ ಮಾಡ್ತಾರೆ ಕಣೆ ಹಿಂಗೆ.